ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭೂ ಒಡೆತನ ಯೋಜನೆ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಬಗ್ಗೆ ಒಂದು ಚಿಕ್ಕದಾದ ಡಿಸ್ಕಷನ್ ನಡೆಸೋಣ. ಈ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಇದೆಯಲ್ಲ, ಇದನ್ನ ರಾಜ್ಯ ಸರ್ಕಾರ 2019-20 ಸ್ಟಾರ್ಟ್ ಮಾಡುತ್ತೆ. ಈ ಸ್ಕೀಮ್ ನ ಮೇನ್ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ಭೂರಹಿತ ಕೃಷಿ ಕಾರ್ಮಿಕ ಮಹಿಳೆಯರಿಗೆ ಹಣದ ನೆರವನ್ನು ನೀಡಿ ಜಮೀನನ್ನ ಖರೀದಿ ಮಾಡೋದು ಈ ಸ್ಕೀಮ್ ನ ಮೇನ್ ಉದ್ದೇಶ ಆಗಿರುತ್ತೆ. ಈ ಸ್ಕೀಮ್ ನ 2019-20 ಸ್ಟಾರ್ಟ್ ಮಾಡಿದಾಗ ಬೆಂಗಳೂರು ನಗರ, ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತೆ ರಾಮನಗರ ಜಿಲ್ಲೆಗಳಿಗೆ 20 ಲಕ್ಷ ಒಂದು ಲಿಮಿಟ್ ನ ಇಟ್ಟಿರ್ತಾರೆ. ಹಾಗೆ ಇನ್ನುಳಿದ ರಾಜ್ಯದ ಬೇರೆ ಜಿಲ್ಲೆಗಳಿಗೆ 15 ಲಕ್ಷದ ಲಿಮಿಟ್ ನ ಇಟ್ಟಿರ್ತಾರೆ. ಈಗ 2026ರಿಂದ ಈ ಲಿಮಿಟ್ ನ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ ಮತ್ತೆ ರಾಮನಗರ ಜಿಲ್ಲೆಗಳಿಗೆ 25 ಲಕ್ಷಕ್ಕೆ ಏರಿಸಿದ್ದಾರೆ ಮತ್ತು ಎಲ್ಲ ಉಳಿದ ಜಿಲ್ಲೆಗಳಿಗೆ 20 ಲಕ್ಷಕ್ಕೆ ಇದನ್ನ ಏರಿಸಿದ್ದಾರೆ. ಈ ಸ್ಕೀಮು ಅನ್ವಯ ಆಗೋದು ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಆ ಒಂದು ಕುಟುಂಬದ ಹಿರಿಯ ಮಹಿಳೆ ಇರ್ತಾರಲ್ಲ, ಆ ಮಹಿಳೆಗೆ ಅನ್ವಯ ಆಗುತ್ತೆ. ಈ ಸ್ಕೀಮ್ ನ ಮೇನ್ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ವುಮೆನ್ ಎಂಪವರ್ಮೆಂಟ್. ಯಾರಿಗೆ ಕೃಷಿ ಕಾರ್ಮಿಕರಿಗೆ ಯಾರಿಗೆ ಜಮೀನು ಇರಲ್ವೋ ಹಣದ ನೆರವನ್ನ ನೀಡಿ ಜಮೀನು ಖರೀದಿ ಮಾಡಿಸೋದು ಈ ಸ್ಕೀಮ್ ನ ಮೇನ್ ಉದ್ದೇಶ ಆಗಿರುತ್ತೆ. ಈ ಸ್ಕೀಮ್ ಅಲ್ಲಿ ನೀವೇನಾದ್ರೂ ಡ್ರೈ ಲ್ಯಾಂಡ್ ತಗೋತಿದ್ದೀರಾ ಅಂದ್ರೆ 2 ಎಕರೆ ತನಕ ನೀವು ಡ್ರೈ ಲ್ಯಾಂಡ್ ತಗೋಬಹುದು. ಖುಷ್ಕಿ ಜಮೀನು ಏನಂತ ಹೇಳ್ತಿಲ್ಲ, ಖುಷ್ಕಿ ಜಮೀನ ನೀವು ತಗೋಬಹುದು. ಇಲ್ಲ ನಂಗೆ ಡ್ರೈ ಲ್ಯಾಂಡ್ ಬೇಡ, ವೆಟ್ ಲ್ಯಾಂಡ್ ಬೇಕು ಅಂದ್ರೆ 1 ಎಕರೆ ತನಕ ನೀವು ವೆಟ್ ಲ್ಯಾಂಡ್ ತಗೋಬಹುದು. ಅಥವಾ ಅದು ಬೇಡ, ನನಗೆ ತೋಟಗಾರಿಕೆ ತರ ನಾನೇನೋ ತೋಟ ಮಾಡ್ಕೊಂತೀನಿ, ಇನ್ನೊಂದು ಮಾಡ್ಕೋತೀನಿ ಅಂದ್ರೆ ನೀವು ಅರ್ಧ ಎಕರೆ ಜಮೀನನ್ನ ತಗೋಬಹುದು. ಈ ಸ್ಕೀಮ್ ಅಲ್ಲಿ ಒಟ್ಟು ನೀವು ಯಾವುದೇ ಜಮೀನು ತಗೊಂಡ್ರು, 2 ಎಕರೆ, 1 ಎಕರೆ ಅಥವಾ ಅರ್ಧ ಎಕರೆ ತಗೊಂಡ್ರು ಕೂಡ 20, ನೀವು ಬೆಂಗಳೂರು ನಗರ ಅಥವಾ ಬೆಂಗಳೂರು ಗ್ರಾಮಾಂತರಕ್ಕೆ ನೀವು ಬರೋದಾದ್ರೆ 25 ಲಕ್ಷ ತನಕ ನಿಮಗೆ ಧನ ಸಹಾಯ ಮಾಡ್ತಾರೆ. ಅಥವಾ ಇನ್ನುಳಿದ ಬೇರೆ ಜಿಲ್ಲೆಗಳಿಗೆ, ಈ 3 ಜಿಲ್ಲೆಗಳು ಬಿಟ್ಟು ಬೇರೆ ಜಿಲ್ಲೆಗಳಿಗೆ ಜಿಲ್ಲೆ ನೀವು ನಿವಾಸಿಯಾಗಿದ್ರೆ 20 ಲಕ್ಷದ ತನಕ ಸರ್ಕಾರ ನಿಮಗೆ ಸಹಾಯಧನನ ಒದಗಿಸುತ್ತೆ. ಈ ಸ್ಕೀಮ್ ಪ್ರಕಾರ ನೀವೇನ್ 20 ಲಕ್ಷ ಅಥವಾ 25 ಲಕ್ಷ ತಗೋತಿರಲ್ಲ, ಅದರಲ್ಲಿ 50% ಸಬ್ಸಿಡಿ ಮುಖಾಂತರ ನೀವು ತಗೋತೀರಾ. ಮತ್ತೆ ಇನ್ನು ಉಳಿದ 50% ಹಣವನ್ನ ನೀವು ಮರುಪಾವತಿ ಮಾಡಬೇಕಾಗುತ್ತೆ. ಈ ಮರುಪಾವತಿ ಹೇಗಿರುತ್ತೆ ಅಂದ್ರೆ, 10 ಇನ್ಸ್ಟಾಲ್ಮೆಂಟ್ ಅಲ್ಲಿ ನೀವು ಮರುಪಾವತಿ ಮಾಡಬೇಕು. ವರ್ಷದಲ್ಲಿ 2 ಸರಿ ಕಟ್ಟಬೇಕು. ಎವ್ರಿ 6 ಮಂತ್ಸ್ ನೀವು ಒಂದೊಂದು ಇನ್ಸ್ಟಾಲ್ಮೆಂಟ್ ನ ಕಟ್ಟಬೇಕಾಗುತ್ತೆ. ಟೋಟಲ್ ಇನ್ಸ್ಟಾಲ್ಮೆಂಟ್ 10 ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ. ಇದರ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 6% ಪರ್ ಆನಮ್, 6% ಒಂದು ವರ್ಷಕ್ಕೆ 6% ರೂಪದಲ್ಲಿ ಬಡ್ಡಿ ದರ ಇರುತ್ತೆ. ನೀವೇನಾದ್ರೂ ಭೂ ಒಡೆತನ ಯೋಜನೆಯ ಸದುಪಯೋಗವನ್ನು ಪಡಿಸ್ಕೋಬೇಕಾದ್ರೆ ನೀವು ಭೂರಹಿತ ಕೃಷಿ ಕಾರ್ಮಿಕರಾಗಿರ್ಬೇಕು. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಭೂರಹಿತ ಕೃಷಿ ಕಾರ್ಮಿಕ ಮಹಿಳೆ ಆಗಿರ್ಬೇಕು. ಮತ್ತೆ ನೀವು ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ ವರ್ಗಕ್ಕೆ ಸೇರಿದವರಾಗಿರ್ಬೇಕು. ಹಾಗೆಯೇ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ರೀತಿಯಾದಂತ ಜಮೀನನ್ನ ಹೋಲ್ಡಿಂಗ್ಸ್ ನಿಮಗೆ ಇರಬಾರ್ದು. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿಯಲ್ಲಿ ಯಾರು ಇರಬಾರ್ದು. ಇವೆಲ್ಲ ಮಾನದಂಡಗಳು ಒಪ್ಪಿಗೆ ಆದ್ರೆ ನೀವು ಭೂ ಒಡೆತನ ಯೋಜನೆಯ ಫಲಾನುಭವಿಗಳು ಆಗ್ಬಹುದು. ಈ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಪ್ಲಿಕೇಶನ್ ನಾವು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಹಾಕ್ಬಹುದು. ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಹಾಕೋಕ್ಕಿಂತ ಮುಂಚೆ ನೀವು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ರಿಜಿಸ್ಟರ್ ಆಗಿರ್ಬೇಕು, ಕಸ್ಟಮರ್ ಆಗಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಈ ಅಪ್ಲಿಕೇಶನ್ ಹಾಕಕ್ಕೆ ನಿಮಗೆ ಡಾಕ್ಯುಮೆಂಟ್ಸ್ ಗಳು ಬಂದ್ಬಿಟ್ಟು ಆಧಾರ್ ಕಾರ್ಡು, ಮತ್ತೆ ನಿಮ್ಮ ರೇಷನ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಹಾಗೆ ಕೃಷಿ ಲೇಬರ್, ಅಗ್ರಿಕಲ್ಚರ್ ಲೇಬರ್ ಅಂತ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಈ ಸರ್ಟಿಫಿಕೇಟ್ ನ ತಗೊಂಡು ನೀವು ಅಪ್ಲಿಕೇಶನ್ ಹಾಕ್ಬಹುದು. ನೀವು ಅಪ್ಲಿಕೇಶನ್ ಹಾಕಕ್ಕಿಂತ ಮುಂಚೆ ನೀವು ಜಮೀನ್ ತಗೋತಿರಲ್ಲ, ನೀವು ಇನ್ನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದು ಮರ್ತೆ, ಲ್ಯಾಂಡ್ ಕೊಡೋರು ಇದಾರಲ್ಲ ಅವರು ಎಸ್ ಸಿ ಆಗಿರ್ಬಾರ್ದು, ಅವರು ಜನರಲ್ ಆಗಿರ್ಬೇಕು. ಮತ್ತೆ ನೀವು ಈ ಅಪ್ಲಿಕೇಶನ್ ಹಾಕಕ್ಕಿಂತ ಮುಂಚೆ ಆ ಲ್ಯಾಂಡ್ ನ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತಗೋಬೇಕಾಗುತ್ತೆ. ಆ ಲ್ಯಾಂಡ್ ಮೇಲೆ ಏನಾದ್ರು ಋಣಭಾರ ಇದೆಯಾ, ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಲೋನ್ ಗಳನ್ನ ತಗೊಂಡಿದಾರ, ಅದನ್ನೆಲ್ಲ ನೀವು ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ. ಆ ಲ್ಯಾಂಡ್ ಪಹಣಿ, ಆ ಲ್ಯಾಂಡ್ ಇಸಿ, 13 ವರ್ಷದ ಇಸಿನ ನೀವು ತಗೋಬೇಕಾಗುತ್ತೆ. ಹಾಗೆ ನಾನು ಹೇಳಿದಂತ ಈಗ ಬೆನಿಫಿಷರಿ ಅಪ್ಲಿಕೇಶನ್ ಹಾಕಕ್ಕಿಂತ ಮುಂಚೆ ಬೆನಿಫಿಷರಿ ಡಾಕ್ಯುಮೆಂಟ್ಸ್ ಲೈಕ್ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಆನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಹಾಗೆ ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟ್ ನ ನೀವು ತಗೋಬೇಕಾಗುತ್ತೆ. ನಾನು ಮುಂದೆ ಸಿಂಪಲ್ ಆಗಿ ಯಾವ ತರ ಅಪ್ಲಿಕೇಶನ್ ಹಾಕೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಅಪ್ಲಿಕೇಶನ್ ನ ಹಾಗಾದ್ರೆ ಯಾರ್ಯಾರು ಕಾಲ್ ಮಾಡ್ತಾರೆ ಅಂತ, ಈಗ ಎಸ್ ಸಿಗೆ ಅಂತಾನೆ ಸುಮಾರು ನಿಗಮಗಳಿದಾವೆ. ಈಗ ಬಂಜಾರ ಹೋದ್ರೆ ನೀವು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಅಂತ ಇದೆ. ಬೋವಿಗೆಲ್ಲ ಹೋದ್ರೆ ಕರ್ನಾಟಕ ಬೋವಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇದೆ. ಆ ನಿಗಮಗಳಿಂದ ಅಪ್ಲಿಕೇಶನ್ ನ ಕಾಲ್ ಮಾಡ್ತಾ ಹೋಗ್ತಾರೆ. ಇದು ಜೂನ್ 2026 ಜೂನ್ ನಂತರ ಇವೆಲ್ಲ ಪ್ರೋಸೆಸ್ ಗಳು ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ನ ಕಾಲ್ ಮಾಡ್ತಾರೆ. ಯಾರೆಲ್ಲ ಭೂರಹಿತ
ಕೃಷಿ ಕಾರ್ಮಿಕರು ಇದ್ರಲ್ಲ, ಈ ಆ, ಈ ಸ್ಕೀಮ್ ನ ಸದುಪಯೋಗ ಪಡಿಸ್ಕೊಳ್ಳಿ. 2026 ಜನವರಿ ಮೇಲೆ ಇದನ್ನ ಜೂನ್ ಮೇಲೆ ಕಾಲ್ ಮಾಡ್ತಾ ಹೋಗ್ತಾರೆ, ನೀವು ಹಾಕಿ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವೀಗ ಒಂದು ಕಾಲ್ ಆಯ್ತು, ನೀವು ಅಪ್ಲಿಕೇಶನ್ ಹಾಕ್ತೀರಾ ಅನ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮ್ಮ ಸೆಲೆಕ್ಷನ್ ಆಯ್ತು. ಸೆಲೆಕ್ಷನ್ ಹೇಗ್ ನಡೆಯುತ್ತೆ ಅಂದ್ರೆ, ಆ, ಜಿಲ್ಲಾವಾರು ಸೆಲೆಕ್ಷನ್ ನಡೆಯುತ್ತೆ. ಜಿಲ್ಲಾವಾರು ಸೆಲೆಕ್ಷನ್ ನಡೆಯುತ್ತೆ. ಆ ಸೆಲೆಕ್ಷನ್ ಆದ್ಮೇಲೆ ಏನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಗಂಗವ್ವ ಅಂತ ಒಬ್ಬ ಕ್ಯಾಂಡಿಡೇಟ್ ನ ಸೆಲೆಕ್ಷನ್ ಮಾಡ್ತಾರೆ. ಆಗೇನ್ ಮಾಡ್ತಾರೆ, ಸೆಲೆಕ್ಷನ್ ಅದು ಒಂದು ನಿಗಮದಿಂದ ಹಾಕಿರ್ತಾರೆ. ಅವರು ಕರ್ನಾಟಕ ತಾಂಡಾಭಿವೃದ್ಧಿ ನಿಗಮದಿಂದ ಹಾಕಿದ್ದಾರೆ ಅನ್ಕೊಳ್ಳಿ. ಆ ನಿಗಮದವ್ರು ಏನ್ ಮಾಡ್ತಾರೆ, ಗಂಗಾವದು ಒಂದು ಡೀಟೇಲ್ಸ್ ಕಳಿಸ್ಬಿಟ್ಟು ಆ ತಾಲೂಕಿನ ತಹಶೀಲ್ದಾರ್ಗೆ ಇವರ ಡೀಟೇಲ್ಸ್ ನ ಕಳಿಸ್ತಾರೆ. ಇವ್ರನ್ನ ವಂಶಾವಳಿ ಚೆಕ್ ಮಾಡ್ಬಿಟ್ಟು ಇವರ 3-4 ತಲೆಮಾರಿಗೆ ಜಮೀನು ಇತ್ತೋ ಇಲ್ಲೋ ಅಂತ ಸರ್ಟಿಫೈ ಮಾಡ್ಕೊಡಿ ಅಂತ ಹೇಳ್ಕೊಳ್ತಾರೆ. ಸೊ ತಹಶೀಲ್ದಾರ್ ರಿಪೋರ್ಟ್ ಇನ್ ಕೇಸ್ ಜಮೀನ್ ಇಲ್ಲ ಅಂತ ಬಂತು ಅಂದ್ರೆ ನೆಕ್ಸ್ಟ್ ಪ್ರೊಸೀಡ್ ಆಗುತ್ತೆ. ಇಲ್ಲ ಜಮೀನ್ ಇದೆ ಅಂದ್ರೆ ಅಲ್ಲೇ ಫಿಲ್ಟರ್, ಅವರು ಗಂಗಮ್ಮನವರು ಅಲ್ಲೇ ಫಿಲ್ಟರ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ಜಮೀನ್ ಇಲ್ಲ ಅಂತ ಬಂತು ಅಂದ್ರೆ ಇವ್ರೇನ್ ಮಾಡ್ತಾರೆ, ನೆಕ್ಸ್ಟ್ ನಿಗಮದವರು ಇನ್ನೊಂದು 4-5 ಅಧಿಕಾರಿಗಳಿಗೆ ಲೆಟರ್ನ ಹಾಕ್ತಾರೆ. ಇನ್ನೊಂದು ತಹಶೀಲ್ದಾರಿಗೆ ಹಾಕ್ತಾರೆ, ಮತ್ತೆ ಆ ತಾಲೂಕಿನ ಕೃಷಿ ಇಲಾಖೆಗೆ ಹಾಕ್ತಾರೆ, ಅಂತರ್ಜಲ ಇಲಾಖೆಗಳಿಗೆ, ಮತ್ತೆ ಅಲ್ಲಿ ಆ ತಾಲೂಕಲ್ಲಿ ಇರೋ ಅಥವಾ ಜಿಲ್ಲೆಯಲ್ಲಿರೋ ಎಲ್ಲ ಬ್ಯಾಂಕ್ಸ್ ಗಳಿಗೂ ಒಂದೊಂದು ಲೆಟರ್ ಹಾಕ್ಬಿಟ್ಟು ಅವ್ರ ಕಡೆಯಿಂದ ಕ್ಲಿಯರೆನ್ಸ್ ಕೊಡಕ್ ಹೇಳ್ತಾರೆ. ಈಗ ಅಂತರ್ಜಲ ಇಲಾಖೆಗೆ ಆ ಖರೀದಿ ಮಾಡ್ತಿರೋ ಭೂಮಿ ನೀರಿಗೆ ಯೋಗ್ಯನಾ, ಬೋರ್ ಹಾಕ್ಸಿದ್ರೆ ನೀರ್ ಬೀಳುತ್ತಾ ಅಂತ ಕೇಳ್ತಾರೆ. ಮತ್ತೆ ಕೃಷಿ ಇಲಾಖೆಯವರಿಗೆ ಈ ಜಮೀನು ಕೃಷಿಗೆ ಯೋಗ್ಯನಾ ಅಂತ ಕೇಳ್ತಾರೆ. ಬ್ಯಾಂಕ್ಸ್ ಗಳಿಂದ NOC ಗಳನ್ನ ಕೇಳ್ತಾರೆ, ಯಾವುದೇ ಬ್ಯಾಂಕ್ ಅಲ್ಲಿ ಸಾಲ ಆಗ್ಲಿ ಇನ್ನೊಂದಾಗ್ಲಿ ಏನು ಇಲ್ವಲ್ಲ ಅಂತ ಕೇಳ್ತಾರೆ. ಒಂದೊಂದು ಸ್ಟೆಪ್, ಪ್ರತಿಯೊಂದು ಸ್ಟೆಪ್ ಅಲ್ಲೂ ಫಿಲ್ಟರ್ ಮಾಡ್ತಾ ಹೋಗ್ತಾರೆ. ಅಷ್ಟು ಈಸಿ ಆಗಿರೋದಿಲ್ಲ ಈ ಪ್ರೋಸೆಸ್, ಅಷ್ಟು ಈಸಿಯಾಗಿ ತಗೊಳಕ್ಕೂ ಆಗೋದಿಲ್ಲ. ಈ ಸ್ಕೀಮ್ ನ ಉಪಯೋಗ ಇದೆಲ್ಲ, ಸದುಪಯೋಗನ ಅಷ್ಟು ಈಸಿಯಾಗಿ ಮಾಡ್ಕೊಳಕ ಪ್ರತಿಯೊಂದು ಸ್ಟೆಪ್ಸ್ ಅಲ್ಲೂ ಇದನ್ನ ಫಿಲ್ಟರ್ ಮಾಡ್ತಾ ಹೋಗ್ತಾರೆ. ಈಗ ನಾನೇನ್ ಹೇಳಿದಲ್ಲ, ಈ 3-4 ಜನ ಓಕೆ ಇವ್ರದ ಏನು ಇಶ್ಯೂಸ್ ಇಲ್ಲ ಅಂತ ನೆಕ್ಸ್ಟ್ ಪ್ರೊಸೀಡ್ ಆಗುತ್ತೆ. ಇಲ್ಲ ಇಶ್ಯೂಸ್ ಇದೆ ಅಂದ್ರೆ ಅವ್ನ ಅಲ್ಲೇ ಡ್ರಾಪ್. ಇವೆಲ್ಲ ಆದ್ಮೇಲೆ ಎಲ್ಲ ಓಕೆ ಇದೆ ಅಂದ್ರೆ ಒಂದು DC ಕಮಿಟಿ ಫಾರ್ಮ್ ಆಗುತ್ತೆ. DC ಕಮಿಟಿ ಫಾರ್ಮ್ ಆಗಿ DC ಕಮಿಟಿಯವರು ಇವರಿಗೆ ಸಬ್ ರಿಜಿಸ್ಟರ್ ಆಫೀಸಿಗೆ ಕೂಡ ಒಂದು ಲೆಟರ್ ಹಾಕ್ತಾರೆ. ಜಮೀನ್ ತಗೋತಿರೋ ಆ ಜಾಗದಲ್ಲಿ SR ವ್ಯಾಲ್ಯೂ ಏನಿದೆ ಅಂತ ಫಿಕ್ಸ್ ಮಾಡಿಸಿ, SR ವ್ಯಾಲ್ಯೂ ಕೇಳಲಿಕ್ಕೆ ಒಂದು ಲೆಟರ್ ಹಾಕ್ತಾರೆ. ಆ SR ವ್ಯಾಲ್ಯೂ ಗೊತ್ತಾದ್ಮೇಲೆ ಬೆನಿಫಿಷಿಯರಿ ಮತ್ತೆ ಜಮೀನ್ ಕೊಡ್ತಾರನ್ನ ಇಬ್ಬರನ್ನ ಕೂರಿಸ್ಬಿಟ್ಟು, ನೋಡಿ ನಮ್ಮ ಕಡೆಯಿಂದ ಇಷ್ಟು ಈ ಸ್ಕೀಮಿಂದ ಇಷ್ಟು ಹಣನ ಕೊಡ್ಬೋದು ಹೇಗೆ ಅಂತ ಅಲ್ಲಿ ನೆಗೋಸಿಯೇಷನ್ ನಡೆಯುತ್ತೆ. ಆ ನೆಗೋಸಿಯೇಷನ್ ಎಲ್ಲ ಓಕೆ ಆದ್ಮೇಲೆ DC ಕಮಿಟಿ ರಿಪೋರ್ಟ್ ಹೋಗುತ್ತೆ. DC ಕಮಿಟಿ ರಿಪೋರ್ಟ್ ಎಲ್ಲಿ ಹೋಗುತ್ತೆ, ಈಗ ನೀವು ತಾಂಡಾಭಿವೃದ್ಧಿ ನಿಗಮದಿಂದ ಅಥವಾ ಬೋವಿ ನಿಗಮದಿಂದ ಏನಾದ್ರು ಅಪ್ಲಿಕೇಶನ್ ಹಾಕ್ತಿದ್ರೆ ಆ ನಿಗಮದ MD ಗೆ ರಿಪೋರ್ಟ್ ಹೋಗುತ್ತೆ. ಆ MD ಆಮೇಲೆ ಆ ದುಡ್ಡನ್ನ ರಿಲೀಸ್ ಮಾಡ್ತಾ ಬರ್ತಾರೆ. ಡ್ಯೂರಿಂಗ್ ರಿಜಿಸ್ಟ್ರೇಷನ್ ಇದೆಲ್ಲ 80% ಅಮೌಂಟ್ ರಿಲೀಸ್ ಆಗುತ್ತೆ. ಆಫ್ಟರ್ ದಟ್ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ನಿಗಮಕ್ಕೆ ರಿಸೀವ್ ಆದ್ಮೇಲೆ 20% ಅಮೌಂಟ್ ರಿಲೀಸ್ ಆಗುತ್ತೆ. ಒಟ್ಟು ಈ ರಿಲೀಸ್ ಆಗೋ ಅಮೌಂಟ್ ಏನಿದೆಲ್ಲ, ಜಮೀನು ಯಾರು ಕೊಡ್ತಿರ್ತಾರಲ್ಲ ಅವನಿಗೆ ಹೋಗುತ್ತೆ. ಬೆನಿಫಿಷಿಯರಿಗೆ ಯಾವುದೇ ಅಮೌಂಟ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡಲ್ಲ. ಡೈರೆಕ್ಟ್ ಜಮೀನ್ ನಾವು ಖರೀದಿ ಮಾಡ್ತಿರ್ತೀವಲ್ಲ, ಸೆಕೆಂಡ್ ಪಾರ್ಟಿ, ಆ ಪಾರ್ಟಿಗೆ ಅಮೌಂಟ್ ನ ರಿಲೀಸ್ ಮಾಡ್ತಾ ಹೋಗ್ತಾರೆ. ಫಸ್ಟ್ 80%, ಆಫ್ಟರ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ನಿಗಮಕ್ಕೆ ಒಂದೊಂದು ಪ್ರತಿನ ನಿಗಮ ಕಳಿಸ್ಬೇಕಾಗುತ್ತೆ. ಆ ನಿಗಮಕ್ಕೆ ಒಂದು ಪ್ರತಿ ತಲುಪಿದ ಮೇಲೆ ಇನ್ನು 20% ಅಮೌಂಟ್ ನ ರಿಲೀಸ್ ಮಾಡ್ತಾರೆ. ನಾನು ಹೇಳಿದೆ ಇವತ್ತಿನ ಈ ಇನ್ಫಾರ್ಮೇಶನ್ ಏನಿದೆಲ್ಲ ನಾನು ಒಂದು ಚಿಕ್ಕದಾಗಿ ಡಿಸ್ಕಷನ್ ಮಾಡಿದೀನಿ. ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಬೇರೆ ಬೇರೆ ತರ ಇನ್ನು ಪ್ರೊಸೀಜರ್ಸ್ ಗಳು ಇರುತ್ತೆ. ನಾನು ಹೇಳಿದೆಲ್ಲ ಪಕ್ಕಾ ಪ್ರೊಸೀಜರ್ ಅಂತಲ್ಲ, ಈ ತರ ಪ್ರೊಸೀಜರ್ ಗಳು ನಡೆಯುತ್ತೆ. ನಾನು ಕೂಡ ಈ ಇನ್ಫಾರ್ಮೇಶನ್ ನ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಂಡೆ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಈಗ ಒಂದು ಚಿಕ್ಕದಾಗಿ ಆ ಅಪ್ಲಿಕೇಶನ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಗೂಗಲ್ ಬಂದ್ಬಿಟ್ಟು ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಇಲ್ಲಿ ಸೇವಾ ಸಿಂಧು ಹೋಮ್ ಪೇಜ್ ಇದೆ ನೋಡಿ. ಈ ಹೋಮ್ ಪೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಳಗಡೆ ಬಂದಾಗ ಟಾಪ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಂಡ್ ಸರ್ವಿಸಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಇದರಲ್ಲಿ 9ನೇ ಪೇಜ್ ಅಲ್ಲಿ ಇದೆ ಅದು. ನಾನು 9ನೇ ಪೇಜ್ ಡೈರೆಕ್ಟ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಲ್ಯಾಂಡ್ ಪರ್ಚೇಸ್ ಸ್ಕೀಮ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದೊಂದು ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಅಪ್ ಟು 25 lakhs ತನಕ ನೀವು ಲ್ಯಾಂಡ್ ಪರ್ಚೇಸ್ ತಗೋಬಹುದು ಅಂತ ಇದೆ. ಇದರಲ್ಲಿ ಇನ್ಕಮ್ ಬಂದ್ಬಿಟ್ಟು 1.5 lakhs ಫಾರ್ ರೂರಲ್ ಏರಿಯಾಸ್, 2 lakhs ಇನ್ ಅರ್ಬನ್ ಏರಿಯಾಸ್ ಅಂತ ಇದೆ. ಒಂದ್ ಸರ್ಟಿಫಿಕೇಟ್ ಬೇಕು ಅಂದ್ರೆ ಲ್ಯಾಂಡ್ಲೆಸ್ ಅಗ್ರಿಕಲ್ಚರ್ ಲೇಬಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂತ ತೋರಿಸ್ತಾ ಇದೆ. ಈಗ ಅಪ್ಲೈ ಅಂತ ಕೊಟ್ರೆ ಇಲ್ಲಿ ನಮ್ದು ಲಾಗಿನ್ ID ಮತ್ತೆ ಪಾಸ್ವರ್ಡ್ ನ ಕೇಳ್ತಾರೆ. ನಾನು ಆಲ್ರೆಡಿ ಸೇವಾ ಸಿಂಧು ಪೋರ್ಟಲ್ ಗೆ ರಿಜಿಸ್ಟರ್ ಆಗಿದ್ದೀನಿ.
ಸೊ ಯೂಸರ್ ಐಡಿ ಪಾಸ್ವರ್ಡ್ ಹಾಕ್ಬಿಟ್ಟು ನಾನು ಅಪ್ಲಿಕೇಶನ್ಗೆ ಎಂಟರ್ ಆಗ್ತಾ ಇದ್ದೀನಿ. ಸಿಂಪಲ್ ಆಗಿರುತ್ತೆ. ಇದನ್ನ ನೀವು ಮುಂಚೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಯಾವುದೇ ಅಪ್ಲಿಕೇಶನ್ ಹಾಕಕ್ಕಿಂತ ಮುಂಚೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಆ ರಿಜಿಸ್ಟರ್ ಹೇಗೆ ಅಂತ ನಾನು ಮುಂದೆ ತೋರಿಸ್ತೀನಿ ನಿಮಗೆ. ಕ್ಯಾಪ್ಚಾ ಎಂಟರ್ ಮಾಡ್ಕೊಂಡು ಲಾಗಿನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್, ಡಿಪಾರ್ಟ್ಮೆಂಟ್ ಆಫ್ ಟ್ರೈಬಲ್ ವೆಲ್ಫೇರ್ ಅಂದ್ರೆ ST ಕಡೆಯಿಂದ ಇದನ್ನ ಕಾಲ್ ಫಾರ್ ಮಾಡಿದ್ದಾರೆ. ಇಲ್ಲಿ ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಇದೇನ್ ಕಾಣ್ತಾ ಇದೆಯಲ್ಲ ಇದರಲ್ಲಿ, ಇದು ST ಕಡೆಯಿಂದ ಶೆಡ್ಯೂಲ್ ಟ್ರೈಬ್ ಕಡೆಯಿಂದ ಇದ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಕರ್ನಾಟಕ ಶೆಡ್ಯೂಲ್ ಟ್ರೈಬ್ ಅಂತ. ಇಲ್ಲಿ ಮೊದಲು ಏನ್ ಮಾಡ್ಬೇಕು, ಆಧಾರ್ ಅಥೆಂಟಿಕೇಶನ್ ಮಾಡ್ಬೇಕು. ಇಲ್ಲಿ ಆಧಾರ್ ಅಥೆಂಟಿಕೇಶನ್ ನೋಡಿ, ಆಧಾರ್ ಅಥೆಂಟಿಕೇಶನ್ ಮಾಡ್ಬೇಕು. ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಆದ್ಮೇಲೆ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕೊಟ್ರೆ ನೀವು ಫುಲ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಫಸ್ಟ್ ನೇಮ್ ಆಫ್ ದಿ ಕ್ಯಾಂಡಿಡೇಟ್, ನಾರ್ಮಲ್ ಥಿಂಗ್ಸ್ ಗಳನ್ನ ನೀವು ಫಿಲ್ ಅಪ್ ಮಾಡ್ತಾ ಹೋಗ್ಬೇಕು. ಏಜ್ ಆಫ್ ದಿ ಬೆನಿಫಿಷರಿ, ರೇಷನ್ ಕಾರ್ಡ್ ನಂಬರು, ನಿಮ್ ಮೊಬೈಲ್ ನಂಬರು, ಆನ್ಯುವಲ್ ಇನ್ಕಮ್ ಏನಿದೆ ಅವನ್ನೆಲ್ಲ ಎಂಟರ್ ಮಾಡ್ತಾ ಬರಬೇಕು. ಇಲ್ಲಿ ನೋಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರು ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ನಂಬರು. ಕೆಳಗಡೆ ಒಂದ್ ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ ನೀಟಾಗಿ. ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟ್ ಏನಿದೆಲ್ಲ, ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಬಿಟ್ಟು ನೆಕ್ಸ್ಟ್ ಕಾಮನ್ ಆಗಿ ನಿಮ್ದು ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ಆಯ್ತು. ಇದು ಅಪ್ಲಿಕೇಶನ್ ಹಾಕೋದು. ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಂಡ್ ಸರ್ವಿಸಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದ್ರಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಸ್ಟಮರ್ ಲಾಗಿನ್ ಅಂತ ಇದೆಯಲ್ಲ, ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಇದು ಪೇಜ್. ನೀವೇನಾದ್ರೂ ನ್ಯೂ ಯೂಸರ್ ಆಗಿತ್ತು ಅಂದ್ರೆ ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದೊಂದು ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ನಂಬರ್ ನ ಕೊಟ್ಬಿಟ್ಟು ಈ ನಿಮ್ದು ರಿಜಿಸ್ಟರ್ ಪ್ರೋಸೆಸ್ ನ ಇಲ್ಲಿ ಕಂಪ್ಲೀಟ್ ಮಾಡಬಹುದು. ಇದು